ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬ್ರಹ್ಮಣ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲೋ, ಎಲ್ಲೋದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಫೋನ್ ಎತ್ತಿದ್ರಾ? ಇಲ್ಲಮ್ಮ. ನಾನು ಅವಾಗಲೇ ಕಾಲ್ ಮಾಡಿದ್ದೆ, ಫೋನೇ ನಾಟ್ ರೀಚಬಲ್ ಬರ್ತಿದೆ. ಅಯ್ಯೋ ದೇವ್ರೆ, ಎಲ್ಲೋದ್ರು? ಇಷ್ಟೊತ್ತಿಗೆಲ್ಲ ಮನೆಗೆ ಬಂದ್ಬಿಡ್ತಿದ್ರಲ್ಲ. ಸುಬ್ರಹ್ಮಣ್ಯ, ನೀನೇ ಹೋಗಿ ನೋಡ್ಕೊಂಬಾರೋ. ಎಲ್ಲಿಗೆ ಅಂತ ಹೋಗ್ಲಮ್ಮ? ಜಾತಕ ಕೊಟ್ಟು ಬರ್ತೀನಿ ಅಂತ ಹೋದರು, ಅಲ್ಲಿಂದ ಇನ್ನೆಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಲೇಟ್ ಆಗುತ್ತೆ ಅಂದರೆ ಯಾವತ್ತೂ ಫೋನ್ ಮಾಡಿ ಹೇಳೋರು. ಇವತ್ತು ಫೋನು ಮಾಡ್ತಾ ಇಲ್ಲ, ಫೋನ್ ಎತ್ತುತ್ತಾ ಇಲ್ಲ, ಇಷ್ಟೊತ್ತಾದರೂ ಬಂದಿಲ್ಲ. ಹೇಳಿ ಮೇಡಮ್ ಅವರೇ. ಏನು ಕಾಂತಮ್ಮ ಇದು? ಮಾತಾಡೋ ದಾಟಿನೇ ಬದಲಾಗ್ಬಿಟ್ಟಿದೆ. ಹಾಗೆ ನಾನು ಈ ಕಾಂತಮ್ಮಂಗೆ ಯಾವಾಗ ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೇಳಿ, ಏನು ವಿಷಯ ಅಂತ. ಕಾಂತಮ್ಮ, ಈ ರೀತಿ ಮಾತಾಡಬೇಕಾಗಿರೋದು ನಾನು ನಿಮ್ಗೆ ವಹಿಸಿರೋ ಕೆಲಸ ಯಾವುದನ್ನು ನೀವು ಸರಿಯಾಗಿ ಮಾಡಿಲ್ಲ. ಅದನ್ನೆಲ್ಲ ಬಿಟ್ಟು ನನಗೆ ಜೋರು ಮಾಡ್ತೀರಾ? ಮೇಡಮ್ ಅವರೇ, ನಾನು ಮಾಡಿರೋ ಕೆಲಸಕ್ಕೆ ನೀವು ಕಾಸು ಕೊಟ್ಟಿದ್ದೀರಾ? ನಾನು ಕೆಲಸ ಮಾಡಲಿಲ್ಲ ಅಂದರೆ ನೀವೇನು ಬಿಟ್ಟು ಕಾಸು ಕೊಡ್ತಿದ್ದೀರಾ? ಇಲ್ಲ ತಾನೇ? ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತು, ಅದಕ್ಕೆ ನೀವು ಕಾಸು ಕೊಟ್ಟಿದ್ದೀರಾ. ಆದರೆ ನೀವು ನನ್ನ ಜೀವನದಲ್ಲಿ ಈ ಥರ ಆಟ ಆಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಏನ? ನಿನ್ನ ಜೀವನದಲ್ಲಿ ನಾನು ಆಟ ಆಡ್ತನಾ? ಮತ್ತೆ ನನ್ನ ಗಂಡ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣನೇ ನೀವು ಅವನಿಗೆ ಕೆಲಸ ವಹಿಸಿದ್ದಕ್ಕೆ ಅವನ ದೇಶಾಂತರ ಹೋಗಿದ್ದು. ಅಲ್ಲ ಮೇಡಮ್ ಅವರೇ, ಈ ಸರ್ಕಾರಿ ಕೆಲಸಗಳಲ್ಲಿ ಗಂಡ ಹೋದ ಮೇಲೆ ಅವ್ರ ಹೆಂಡತಿಯರಿಗೆ ಪಿಂಚಣಿ ಕೊಡ್ತಾರಂತೆ. ಈಗ ನನ್ನ ಗಂಡ ಹೋಗಿದ್ದಾನೆ, ನನಗೆ ನಿಮ್ಮಿಂದ ಪಿಂಚಣಿ ಬರಬೇಕು. ಬಾಯ್ ಮುಚ್ಚಕಂತಮ್ಮ, ತಲಹರಟೆ ಎಲ್ಲ ಮಾತಾಡಬೇಡ. ನೀನು ಹೇಳಿದ ಕೆಲಸನ ಸರಿಯಾಗಿ ಮಾಡ್ದೆ. ನೀನು ನಿನ್ನ ಗಂಡ ಇಬ್ರು ನನ್ನ ಹತ್ರ ದುಡ್ಡು ಕಿತ್ಕೊಂಡು ತಿಂದಿದ್ದೀರಾ. ನಿಮ್ಮಿಂದ ನನಗೆ ಬಿಡುಗಾಸಷ್ಟು ಪ್ರಯೋಜನ ಆಗಿಲ್ಲ. ಏನಂದ್ರಿ ಮೇಡಮ್ ಅವರೇ? ನಾನು ತಲೆಹರಟೆ ಮಾಡ್ತಾ ಇದ್ದೀನ? ತಲೆಹರಟೆ ಅಂತೆಲ್ಲ ಮಾತಾಡಬೇಡಿ. ಯಾಕೆಂದರೆ ನಾನೇ ನಿಮ್ಮ ಮನೆ ಜೀತದಾಳಲ್ಲ, ಮತ್ತೆ ನಿಮ್ಮ ಮನೆ ಋಣನೂ ನಾನು ತಿಂದಿಲ್ಲ. ನೋಡಿ, ಮಾತು ಹಿಡಿತದಲ್ಲಿರಬೇಕು. ಇಲ್ಲ ಅಂತಂದರೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಅಂದರೆ ನಿಮ್ಮ ವಿಷಯನ ಎಲ್ರಿಗೂ ಹೇಳ್ತೀನಿ. ಏ ಕಾಂತಮ್ಮ, ಏನು ಹೆದರ್ಸ್ತಿದ್ಯಾ ನೀನು ನನಗೆ? ನಾನು ಯಾರಿಗೂ ಹೆದರ್ಕೊಳ್ಳಲ್ಲ ಅಂದಮೇಲೆ ನಾನು ಹೆದರಿಸ್ತಿದ್ದೀನಿ ಅಂತ ತಾನೇ ಅರ್ಥ. ನೀವು ಮಾತು ಮೀರಿದ್ರಿ ಅಂದರೆ ನಾನು ನನ್ನ ಮಾತನ್ನು ಮೀರಿ ನಿಮ್ಮ ವಿಷಯನೆಲ್ಲ ಮನೆಯವ್ರಿಗೆ ತಿಳಿಸ್ಬಿಡ್ತೀನಿ. ಈಗ ನನ್ನಿಂದ ನಿಮಗೇನು ಕೆಲಸ ಆಗಲ್ಲ ಅಂದಮೇಲೆ ನಿಮ್ಮಿಂದನೂ ನನಗೆ ಏನೂ ಆಗಬೇಕಾಗಿಲ್ಲ. ಈ ದುಡ್ಡಿರೋರ ಮದ ನನ್ನ ಹತ್ರ ನಡೆಯೋದು ಇಲ್ಲ. ಫೋನ್ ಇಡಿ. ಗುಡ್ ಬಾಯ್. ಬದ್ಬಿಟ್ಲು, ನನ್ನ ಬಾಬನ್ನೇ ಕಳಿಸ್ಬಿಟ್ಲು ಇವಳು.